ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಒಂದು ಗುಡ್ ಅಪ್ಡೇಟ್ ಪಾಕಿಸ್ತಾನ ಪರವಾಗಿ ಕೊಟ್ಟಿರೋದು ಜೈಶಾ, ಮತ್ತೆ ಇನ್ನೊಂದು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಅದು RCBಗೆ ರಿಲೇಟೆಡ್ ಒಂದು ಗುಡ್ ಅಪ್ಡೇಟ್. ದಿನೇಶ್ ಕಾರ್ತಿಕ್ನ ಜಾಗ ತುಂಬುವಂತ ಒಬ್ಬ ಪ್ಲೇಯರ್ ನಮಗೆ ಸಿಕ್ಕಿದ್ದಾರೆ ಗುರು. ಸೊ ಅವರೇನೆ ನಮ್ಮ RCB ತಂಡಕ್ಕೆ ಬರ್ಬೋದು ಅಂತ ಅನ್ನಿಸ್ತದೆ. ಸೊ ಅದು ಯಾರು ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡ್ಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ಲೈಕನ್ ಒತ್ಬಿಟ್ಟು ಆಲ್ ಅನ್ನು ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಕೂಡ ಮಾಡಿಬಿಡಿ. ಸೊ ಮಾಡಿದ್ರ ಬರೆಯುವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟೋಗ್ಬಿಡೋಣ, ಮತ್ತ್ಯಾಕೆ ತಡ ಮಾಡೋದು. ಸೊ ಅದಕ್ಕೂ ಮುಂಚೆ ನಮ್ಮ ವಿಡಿಯೋಗೆ ನೀವು ಕೊಡುವಂತ ಪ್ರತಿಯೊಂದು ಲೈಕ್ಸ್ ಹಾಗೂ ಸಬ್ಸ್ಕ್ರೈಬ್ ನಮಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನಲ್ ಆಗಿರುತ್ತೆ. ಸೊ ಕಾರಣಕ್ಕೋಸ್ಕರ ಇನ್ನೂ ನೀವು ಸಬ್ಸ್ಕ್ರೈಬ್ ಮತ್ತೆ ಲೈಕ್ಸ್ ಮಾಡಿಲ್ಲ ಅಂದ್ರೆ ಬೇಗ ಹಾಕೊಂಡ್ಬಿಡಿ. ಸೊ ಹಾಕೊಂಡ್ರ ಬನ್ನಿಯೋಗ ಡೈರೆಕ್ಟ್ ವಿಚಾರಕ್ಕೆ ಹೊರಟೋಗ್ಬಿಡೋಣ. ಫಸ್ಟ್ ಪಾಕಿಸ್ತಾನ್ ರಿಲೇಟೆಡ್ ಜೈಶಾ ಕೊಟ್ಟಿರುವಂತ ಒಂದು ಗುಡ್ ನ್ಯೂಸ್ ಏನು ಅಂತ ನೋಡೋದಾದ್ರೆ, ಖಂಡಿತ ನಮ್ಮ ಭಾರತ ಪಾಕಿಸ್ತಾನಕ್ಕೆ ಹೋಗುವಂತ ಗುಡ್ ನ್ಯೂಸ್ ಏನ್ ಕೊಟ್ಟಿಲ್ಲ. ಇನ್ನೇನ್ ಚಾಂಪಿಯನ್ಸ್ ಟ್ರೋಫಿ ಏನ್ ಬರ್ತಾ ಇದೆ, 2025 ಚಾಂಪಿಯನ್ಸ್ ಟ್ರೋಫಿ ಇರೋದನ್ನ ನಡೆಸ್ಕೊಡ್ತಾ ಇರೋದು ಪಾಕಿಸ್ತಾನ ಟೀಮ್. ಸೊ ಆ ಕಾರಣಕ್ಕೋಸ್ಕರ ಅಂದ್ರೆ ಪಾಕಿಸ್ತಾನ ನಡೆಸ್ಕೊಡ್ತಾ ಇದೆ, ಅಲ್ಲಿ ಎಲ್ಲಾ ತಂಡಗಳು ಬರಬೇಕು. ಸೊ ಇದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ, ಎಷ್ಟು ಹಣವನ್ನ ರೆಡಿ ಮಾಡ್ಕೋಬೇಕು ಪಾಕಿಸ್ತಾನ್ ಅನ್ನೋದನ್ನ ಪಾಕಿಸ್ತಾನ್ಗೆನೆ ತಿಳಿಸ್ಕೊಡೋಕೆ ICC ಒಂದು ಸಮಿತಿ ಮಾಡಿತ್ತು. ಅದನ್ನು ಕೂಡ ನಮ್ಮ ಜೈಶಾ ಅವರ ನೇತೃತ್ವದಲ್ಲಿ. ಸೊ ಈ ಸಮಿತಿ ಇವಾಗ ರಿಪೋರ್ಟ್ ನ ಹೊರ ಹಾಕಿದೆ, ಅಂದ್ರೆ ಪಾಕಿಸ್ತಾನ್ಗೆ ಹೇಳಿದೆ, ಸೊ ನೀವು ಇಷ್ಟು ಹಣನ ರೆಡಿ ಮಾಡ್ಕೋಬೇಕು. ಆ ಹಣ ಎಷ್ಟು ಅಂದ್ರೆ $70 ಮಿಲಿಯನ್ ಖರ್ಚಾಗುತ್ತಂತೆ ಕೇವಲ ICCI ಟೂರ್ನಿಮೆಂಟ್ ನಡೆಸೋದಿಕ್ಕೇನೆ. ಪಾಕಿಸ್ತಾನ ಈಗಲೇನೆ ಪಾಯ್ಕೊಂಡು ತಿನ್ಕೊಂಡು ನಿಂತಿದೆ. ಇನ್ನು $70 ಮಿಲಿಯನ್ ಎಲ್ಲಿಂದ ಹೊಂಚ್ಕೋತಾರಪ್ಪ ಅಂತ ಗೊತ್ತಿಲ್ಲ. ಸೊ ಇದಲ್ದೇನೆ $45 ಲಕ್ಷ ಎಕ್ಸ್ಟ್ರಾ ಇತರೆ ಖರ್ಚು ಅಂತ ಬೇರೆ ರೆಡಿ ಮಾಡ್ಕೋಬೇಕಂತೆ. $75 ಮಿಲಿಯನ್ ಅಲ್ದೇನೆ $45 ಲಕ್ಷ ಎಕ್ಸ್ಟ್ರಾ ಬೇರೆ ಬರ್ತಾ ಇದೆ. ಸೊ ಇದನ್ನ ಪಾಕಿಸ್ತಾನ ರೆಡಿ ಮಾಡ್ಕೋಬೇಕಾಗಿದೆ. ಸೊ ನನ್ಗೊಂದ್ಸ ಪ್ರಕಾರ ಪಾಕಿಸ್ತಾನದ ಮೇಲೆ ಇಷ್ಟು ಹೊರೆ ಸಂಪೂರ್ಣವಾಗಿ ಬೀಳೋದಿಲ್ಲ, ಯಾಕೆಂದ್ರೆ ಹಲವಾರು ಸ್ಪಾನ್ಸರ್ಗಳು ಬರ್ತಾರೆ. ಯಾಕೆಂದ್ರೆ ಇಂತ ಒಂದು IPL ಇದು ವರ್ಲ್ಡ್ ಕಪ್ ಆಗಿರೋ ಕಾರಣದಿಂದ ಸ್ಪಾನ್ಸರ್ ದೊಡ್ಡ ಬ್ರ್ಯಾಂಡ್ಗಳು ಬರ್ತವೆ ಸ್ಪಾನ್ಸರ್ ಮಾಡೋದಿಕ್ಕೆ. ಸೊ ಅವರೆಲ್ಲ ಕೊಡೋ ಹಣದಿಂದ ಸ್ವಲ್ಪನೇ ಕಮ್ಮಿ ಆಗ್ಬಹುದು. ಪಾಕಿಸ್ತಾನ ಮೇಲೆ ಅಷ್ಟೊಂದು ಕಂಪ್ಲೀಟ್ಲಿ ಹೊರೆ ಬೀಳೋದಿಲ್ಲ ಅಂತ ನನಗೆ ಅನ್ಸುತ್ತೆ. ಸೊ ಆದ್ರೂ ಕೂಡ $70 ಮಿಲಿಯನ್ ಜೊತೆಗೆ $45 ಲಕ್ಷ ಇತರೆ ಖರ್ಚಿಗೇನೇನೆ ಖರ್ಚಾಗುತ್ತೆ ಅಂದ್ರೆ ಪಾಕಿಸ್ತಾನ ಅದು ಗತಿ. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ RCB ರಿಲೇಟೆಡ್. ನಮ್ಮ ದಿನೇಶ್ ಕಾರ್ತಿಕ್ ಅವರು RCBಗೆ ರಿಟೈರ್ಮೆಂಟ್ ಕೊಟ್ಟಾದ್ಮೇಲೆ ಸೊ ಈ ಟೀಮು ಕಾಯ್ತಾ ಇದೆಯಂತೆ, ಅಂದ್ರೆ ಈ ಟೀಮ್ ನ ಒಬ್ಬ ಪ್ಲೇಯರ್ RCBಗೆ ಬರ್ಬೋದು ಅಂದ್ಬಿಟ್ಟು ಜಾಸ್ತಿ ಇವಾಗ ಅಪ್ಡೇಟ್ಸ್ ಗಳು ಬರ್ತಾ ಇದೆ. ಅಂದ್ರೆ ಈಗ ದಿನೇಶ್ ಕಾರ್ತಿಕ್ ಯಾರು, ವಿಕೆಟ್ ಕೀಪರ್ ಪ್ಲಸ್ ಬ್ಯಾಟ್ಸ್ಮನ್. ಸೊ ಆ ತರ ವ್ಯಕ್ತಿ ನಮಗೆ ಯಾರು ಸಿಗ್ತಾರೆ? ಖಂಡಿತ ಮುಂಬೈನ ಹೀರೋ ಇಶಾನ್ ಕಿಶನ್. ಹೌದು, ಖಂಡಿತ ಇಶಾನ್ ಕಿಶನ್ ಅವ್ರನ್ನ ಬಿಡುವಂತ ಸಾಧ್ಯತೆ ಮುಂಬೈನಲ್ಲಿ ಜಾಸ್ತಿ ಇದೆ. ಯಾಕೆಂದ್ರೆ ಇಶಾನ್ ಕಿಶನ್ ಇವಾಗ ಆಗ್ಲೇನೆ ಸಾಕಷ್ಟು ಫೇಲ್ಯೂರ್ ಆಗಿದ್ದಾರೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ. ಸೊ ಅವ್ರನ್ನ ಬಿಡುವಂತ ಮುಂಚೂಣಿಯಲ್ಲಿ ಕೂಡ ಇದ್ದಾರೆ. ಮುಂಬೈಯಲ್ಲಿ ಹೇಳೋಕ್ ಆಗೋದಿಲ್ಲ ಗುರು, ಒಂಥರ ಕ್ರ್ಯಾಕ್ ಬಿಟ್ಬಿಟ್ಟು ಆಕ್ಷನ್ ಅಲ್ಲಿ ಮತ್ತೆ ಕರ್ಕೊಂಡ್ರು ಹೇಳೋಕ್ ಆಗೋದಿಲ್ಲ. ಸೊ ಇಶಾನ್ ಕಿಶನ್ ಅವ್ರ RCBಗೆ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಯಾಕೆಂದ್ರೆ RCBಲಿ ಕೂಡ ವಿಕೆಟ್ ಪ್ಲಸ್ ಬ್ಯಾಟರ್ ಬೇಕೇ ಬೇಕು. ಇಶಾನ್ ಕಿಶನ್ ಒಬ್ಬ ಒಳ್ಳೆ ಟ್ಯಾಲೆಂಟೆಡ್ ಪ್ಲೇಯರ್ಸ್, ಬಟ್ ಎಲ್ಲೋ ಕೆಲವು ಸೀಸನ್ಗಳು ಆಫ್ ಆಗಿದ್ರು ಕೂಡ ಆಡ್ತಾರೆ. ಸೊ ಆ ವ್ಯಕ್ತಿನ ಟಾರ್ಗೆಟ್ ಮಾಡಿ RCBಗೆ ಕರ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ನಿಮ್ಗೆ ಅನಿಸುತ್ತೆ RCBಗೆ ಬರ್ತಾರಾ ನಮ್ಮ ಇಶಾನ್ ಕಿಶನ್? ಬರ್ಬೋದಾ ಅಥವಾ ಇಲ್ವಾ? ಸೊ ಬಂದ್ರೆ ಚೆನ್ನಾಗಿರುತ್ತೋ ಇಲ್ವೋ ಕಮೆಂಟ್ಸ್ ನಲ್ಲಿ ಕಮೆಂಟ್ ಹಾಕೊಂಬಿಡಿ ಗುರು. ಕಾಮೆಂಟ್ ಸೆಕ್ಷನ್ ಯಾವಾಗಲೂ ಓಪನ್ ಆಗೇನೆ ಇರುತ್ತೆ. ಸೊ ಕಮೆಂಟ್ ಮಾಡಿದಷ್ಟು ನಮಗೆ ಇನ್ನೂ ಜಾಸ್ತಿ ಖುಷಿ ಇರುತ್ತೆ. ನನಗನ್ಸುತ್ತೆ ಇಶಾನ್ ಕಿಶನ್ ಬಂದ್ರೆ ತುಂಬಾ ಒಳ್ಳೇದು, ಯಾಕೆಂದ್ರೆ ಇಂಡಿಯನ್ ಬ್ಯಾಟರ್ ಪ್ಲೇಯಿಂಗ್ ಲೆವೆನ್ ನಲ್ಲಿ ಒಂದು ಒಳ್ಳೆ ಸ್ಟ್ರೆಂತ್ ನ ತಂದು ಕೊಡ್ತಾರೆ ಅಂತ ನನ್ಗನ್ಸುತ್ತೆ. ಸೊ ನಿಮ್ಗೆ ಅನಿಸುತ್ತೆ ಇಶಾನ್ ಕಿಶನ್ ಬೇಕೋ ಬೇಡವೋ? ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ಸ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಲೇಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬೈ, ಸಿ ಯು.